ಅಂಗಡಿನಲ್ಲಿ ಭಕ್ತಿಗೀತೆ ಹಾಕಿದ್ದಕ್ಕೆ ಗಲಾಟೆ ಆಗಿದೆ. ಹನುಮಾನ್ ಚಾಲೀಸಾ ಹಾಕಿದ್ದಕ್ಕೆ ಗಲಾಟೆ ಆಗಿದೆ. ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಇದಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಹನುಮಾನ್ ಚಾಲೀಸಾ ಹಾಕೊಂಡು ಕೇಳ್ತಾ ಇದ್ರು. ಈ ಸಂದರ್ಭದಲ್ಲಿ ಗಲಾಟೆಗಳಾಗಿದೆ. ತಕ್ಷಣಕ್ಕೆ ಪೊಲೀಸರು ಬಂದರು, ಡಿಸಿಪಿ ಬಂದರು. ದೂರಿನ ಆಧಾರದ ಮೇಲೆ FIR ಕೂಡ ದಾಖಲಾಗಿದೆ. ಸೆಕ್ಷನ್ 307 ಸೇರಿಸಿ ನಾವು FIR ದಾಖಲಿಸಿದ್ದೀವಿ ಅಂದಿದ್ದಾರೆ ದಯಾನಂದ್. ನಗರಪೇಟೆ ಹಲಸೂರುಗೇಟ್ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತೆ ದೇವಿನಗರದಲ್ಲಿ ಮೊನ್ನೆ ದಿವಸ ರಾತ್ರಿ ಈ ಒಂದು ಧಾರ್ಮಿಕ ಇದರ ಪಕ್ಕದಲ್ಲಿರ್ತಕ್ಕಂಥ ಒಂದು ಅಂಗಡಿಯಲ್ಲಿ ಕೆಲವೊಂದು ಮ್ಯೂಸಿಕ್ ಅಂದರೆ ಭಕ್ತಿಗೀತೆಯನ್ನು ಹಾಕಿರ್ತಕ್ಕಂಥದ್ದು ಸಂಬಂಧ ಅಲ್ಲಿ ಗಲಾಟೆ ಆಗಿದೆ, ಆಲ್ಟರ್ಕೇಷನ್ ಆಗಿದೆ. ಅದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಕರಣ ದಾಖಲಾಗಿದ್ದು 307 ಕೇಸನ್ನು ನಾವು ಮಾಡಿದ್ದೇವೆ ಮತ್ತು ಸಂಬಂಧಪಟ್ಟ ಎಲ್ಲ 5 ಜನ ಆರೋಪಿಗಳನ್ನು ನಾವು ಈಗಾಗಲೇ ಬಂಧಿಸಿದ್ದೇವೆ. ಲಕ್ಷ್ಮೀನಾರಾಯಣ ಕುರಿ ಮೇಕೆ ಸಾಕಿ 6 ತಿಂಗಳಿಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಿನ್ನೆವರೆಗೆ 3 ಜನ ಆಗಿದ್ರು. ನಿನ್ನೆ ರಾತ್ರಿ ಮತ್ತೆ 2 ಅರೆಸ್ಟ್ ಮಾಡಿದ್ದಾರೆ. ಸೊ ಒಟ್ಟು 5 ಜನ ಆಗಿದೆ. 5 ಜನ ಅಂತ FIR ಇನ್ನೊಬ್ಬ ಎಕ್ಸ್ಟ್ರಾ ಇನ್ನೊಬ್ಬ 6 ಜನ ಆಗಿದೆ. ಇವತ್ತು ಕೂಡ ಪ್ರೊಟೆಸ್ಟ್ ಎಲ್ಲ ನಡೀತಾ ಇದೆ. ಅಲ್ಲಿ ಏನಾಗಿದೆ ಸರ್ ಅಂದ್ರೆ ನಿನ್ನೆ ಒಂದು ಆರೋಪ ಮಾಡಿದ್ರು ಪೊಲೀಸರು FIR ಮಾಡ್ಲಿಕ್ಕೆ ತುಂಬಾ ಡಿಲೇ ಮಾಡಿದ್ರು. ಒಂದು ಘಟನೆ ನಡೆದ ತ್ವರಿತವಾಗಿಯೇ DCP ಅವರು ಸ್ಥಳಕ್ಕೆ ಹೋಗಿದ್ದಾರೆ. ಸ್ಥಳಕ್ಕೆ ಹೋಗಿ ಅಲ್ಲಿ ಆಗಿರ್ತಕ್ಕಂಥ ಘಟನಾವಳಿಗಳನ್ನು ಅವಲೋಕಿಸಿ ಅಲ್ಲಿ CCTV ಕ್ಲಿಪ್ಪಿಂಗ್ ಅನ್ನು ಗಮನಿಸಿ ಮತ್ತು ಫಿರ್ಯಾದಿದಾರರು ಏನು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ ಅದರ ಆಧಾರದ ಮೇರೆಗೆ ದೂರನ್ನು ದಾಖಲಿಸಿದ್ದಾರೆ. ಹೀಗಾಗಿ 307 ಸೆಕ್ಷನ್ ಅಡಿಯಲ್ಲಿಯೇ ದೂರು ದಾಖಲಾಗಿದೆ. ನಂತರ ರಾತ್ರಿ ಬನ್ನಿ, ನಮ್ಮ ಪ್ರತಿನಿಧಿ ಪ್ರಜ್ವಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ನೋಡ್ತಾ ಇದ್ದೀವಿ ನಾವು, ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಪ್ರತಿಭಟನೆ ಕೂಡ ತಾರಕಕ್ಕೇರ್ತಾ ಇದೆ. ಪೊಲೀಸರೇನೇ ಮನವಿ ಮಾಡಿಕೊಂಡ್ರು ಕೂಡ ಯಾರೂ ಕೂಡ ಅವ್ರ ಮಾತನ್ನು ಕೇಳುವಂಥ ಸ್ಥಿತಿಯಲ್ಲಿ ಇಲ್ಲ. ಈಗ BJPಯ ಸಂಸದರುಗಳು ಕೂಡ ಜಾಯಿನ್ ಆದರು. ನಾವು ನೋಡ್ತಾ ಇದ್ವಿ, ಈಗ PC ಮೋಹನ್ ಅವ್ರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದನ್ನು ನೋಡಿದ್ವಿ. ಸುರೇಶ್ ಕುಮಾರ್ ಅವ್ರನ್ನ ವಶಕ್ಕೆ ಪಡೆದರು. ಶೋಭಾ ಕರಂದ್ಲಾಜೆ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ. ಈಗ ಮತ್ತೆ ತೇಜಸ್ವಿ ಕೂಡ ಈಗ ಸ್ಥಳಕ್ಕೆ ಬಂದಿದ್ದಾರೆ. ಹೇಗಿದೆ ಅಲ್ಲಿನ ಸ್ಥಿತಿಗತಿಗಳು? ಈಗ ನಾನು ಸಿದ್ದಣ್ಣ ಗಲ್ಲಿಯಲ್ಲಿ ಇದ್ದೀನಿ. ಇಲ್ಲಿ ತೇಜಸ್ವಿ ಸೂರ್ಯ ಅವ್ರನ್ನ ಸಹಿತ ಈಗಷ್ಟೇ ಪೊಲೀಸರು ವಶಕ್ಕೆ ಪಡೆದು CR ಕೇಂದ್ರ ಸ್ಥಾನಕ್ಕೆ ಕರೆದುಕೊಂಡು ಹೋಗುವಂತ ಕೆಲಸವನ್ನ ಮಾಡಿದ್ರು. ಈ ಸಿದ್ದಣ್ಣ ಗಲ್ಲಿಯ 2 ರಸ್ತೆಗಳನ್ನ ನೋಡಬಹುದು. ಅಂದ್ರೆ ಈ ಒಂದೇ ರಸ್ತೆ 2 ಭಾಗಗಳು. ನಮ್ಮ ಎಡಭಾಗಕ್ಕೆ ಈಗ ನೋಡ್ತಿರೋಂಥದ್ದು ರಸ್ತೆ ತುಂಬಾ ಚಿಕ್ಕದಾಗಿದೆ. ಅಂದ್ರೆ ಈ ನಮ್ಮ ಹಲಸೂರುಗೇಟ್ ಭಾಗದಲ್ಲಿ ಆ ಒಳಭಾಗದಲ್ಲಿ ಇರುವಂತ ರಸ್ತೆಗಳೆಲ್ಲ ತುಂಬಾ ಸಣ್ಣವು. ಇಲ್ಲೇ ಸುಮಾರು ಕ್ರೌಡ್ ಸೇರಿರೋದ್ರಿಂದ ಅಂದ್ರೆ ಜನರು ಸೇರಿರೋದ್ರಿಂದ ಸಾಕಷ್ಟು ಹೆಚ್ಚಿನ ಮಟ್ಟದಲ್ಲಿ ಜನರು ಸೇರಿದ್ದಾರೆ. ಅಂದ್ರೆ ಈ ರಸ್ತೆಗೆ ಹೆಚ್ಚಿನ ಜನರು ಸೇರಿದ್ರೆ ತುಂಬಾ ಕಷ್ಟ ಆಗುತ್ತೆ ಹ್ಯಾಂಡಲ್ ಮಾಡೋದು. ಹೀಗಾಗಿ ಈ ರಸ್ತೆಯಲ್ಲೇ ಸುಮಾರು ಅಂಗಡಿ ಮುಂಗಟ್ಟುಗಳು ಏನೇನಿದ್ದು, ಸಾವಿರಾರು ಅಂಗಡಿ ಮುಂಗಟ್ಟುಗಳೇನಿದ್ದು ಅವೆಲ್ಲವನ್ನು ಇವತ್ತು ಬಂದ್ ಮಾಡಿದ್ದಾರೆ. ಬಂದ್ ಮಾಡಿಬಿಟ್ಟು ಜನರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಇವರೆಲ್ಲರೂ ಕೂಡ ಜೈ ಶ್ರೀರಾಮನ ಘೋಷಣೆಯನ್ನ ಕೂಗ್ಕೊಂಡು ಮತ್ತೆ ಬಿಜೆಪಿ ಲೀಡರ್ಗಳು ಯಾವ ರೀತಿಯಲ್ಲಿ ಇದೊಂದು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಪ್ಲಾನ್ ಮಾಡಿಕೊಂಡ್ರು ಅದೇ ರೀತಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ಲಾಗ್ತದೆ. ಆದ್ರೆ ಈಗಾಗಲೇ ಪೊಲೀಸ್ ಕಮಿಷನರ್ ಹೇಳಿರೋ ಪ್ರಕಾರವಾಗಿ ಪ್ರಕರಣದಲ್ಲಿ ಇದುವರೆಗೆ CCTVಯಲ್ಲಿ ಕಂಡಂತೆ 6 ಜನ ವ್ಯಕ್ತಿಗಳು ಭಾಗಿಯಾಗಿದ್ರು. ಅದರಲ್ಲಿ ಹಿಂದೂಗಳು ಇದ್ರು, ಮುಸ್ಲಿಮರು ಇದ್ರು. ಈ 6 ಜನರ ಪೈಕಿ 5 ಜನರನ್ನ ಈಗಾಗಲೇ ಬಂಧನ ಮಾಡಲಾಗಿದೆ. ಇನ್ನು ಓರ್ವನನ್ನು ಮಾತ್ರ ಬಂಧನ ಮಾಡೋದು ಬಾಕಿ ಇದೆ ಅಂತೇಳಿ. ಅದು ಒಂದು ಭಾಗ ಆದ್ರೆ ಮತ್ತೆ ಇನ್ನೊಂದು ಭಾಗದಲ್ಲಿ ಈ ಪ್ರೊಟೆಸ್ಟ್ ಏನು ನಡೀತದೆ, ಈ ಪ್ರೊಟೆಸ್ಟ್ ನ ಕಂಟ್ರೋಲ್ ಮಾಡೋಕ್ಕೂ ಸಹಿತ ಪೊಲೀಸರು ಹರಸಾಹಸವನ್ನ ಮಾಡ್ತಿದ್ದಾರೆ. ಈ ಒಂದು ಸಣ್ಣ ರಸ್ತೆಯಲ್ಲಿ ಅಂದ್ರೆ ಈ ಏರಿಯಾದಲ್ಲಿ ಈ ರಸ್ತೆ ಬಿಟ್ಟು ಅಕ್ಕಪಕ್ಕದಲ್ಲೂ ಕೂಡ ಯಾವುದೇ ರೀತಿಯಾದ ಪ್ರೊಟೆಸ್ಟ್ ನಡೀತಿಲ್ಲ. ಕೇವಲ ಇದೊಂದು ರಸ್ತೆಯಲ್ಲಿ ಆ ಭಾಗದಿಂದ ಈ ಭಾಗಕ್ಕೆ ಸುಮಾರು ಒಂದು 200 ಮೀಟರ್ ವ್ಯಾಪ್ತಿಯಲ್ಲಿ ಈ ಒಂದು ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತದೆ. ಸಾಕಷ್ಟು ಜನರು ಸೇರಿದೆ. ಪೊಲೀಸರು ಬಂದಂತ ಲೀಡರ್ಗಳನ್ನ ಫಸ್ಟ್ ವಶಕ್ಕೆ ಪಡೆಯುವಂತ ಕೆಲಸ ಮಾಡ್ತಾರೆ. ರೀಸನ್ ಇಷ್ಟೇ, ಲೀಡರ್ಗಳಿದ್ರೆ ಮತ್ತಷ್ಟು ಜನರು ಸೇರ್ತಾರೆ, ಮತ್ತಷ್ಟು ಈ ಒಂದು ಕ್ರೌಡೆಡ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಪ್ರೊಟೆಸ್ಟ್ ಅಂದ್ರೆ ಲೀಡರ್ಗಳನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರೊಟೆಸ್ಟ್ ಮುಂದುವರಿತದೆ. ಪೊಲೀಸರು ಪ್ರೊಟೆಸ್ಟ್ ನ ಕೈ ಬಿಡಿ, ನಿಮ್ಮ ವ್ಯಾಪಾರಗಳಲ್ಲಿ ತೊಡಗಿ, ನಾವು ಈಗಾಗಲೇ ಕಾನೂನು ಕ್ರಮವನ್ನ ಕೈಗೊಂಡು ಆರೋಪಿಗಳನ್ನ ಬಂಧನ ಮಾಡುವಂತ ಕೆಲಸ ಮಾಡಿದೀವಿ ಅನ್ನೋ ಮನವಿಯನ್ನು ಸಹಿತ ಮಾಡ್ತಿದ್ದಾರೆ. ಇನ್ನೆಷ್ಟೊತ್ತು ಪ್ರೊಟೆಸ್ಟ್ ನಡೀತಾ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗ್ತಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಸೊ ಇದು ನಗರಪೇಟೆನಲ್ಲಿ ಆ ಸ್ಥಿತಿಗತಿಗಳು ಯಾವ ರೀತಿ ಇದೆ ಅದರ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ.